ಸಮಷ್ಟಿಯ ಜೊತೆ ಸಂಪರ್ಕ ಉಂಟಾದಾಗ ಕ್ರಿಯೇಟಿವಿಟಿ ಎಲ್ಲ ಹೆಚ್ಚಾಗ್ತದೆ. ಆವಾಗ ಗಾನ, ಜ್ಞಾನ, ಧ್ಯಾನ ಇವೆಲ್ಲ ಸ್ಫೂರ್ತಿಗಳು ಬರ್ತದೆ. ನವೆಂಬರ್ ತಿಂಗಳಲ್ಲೇ ನಿಮ್ಮ ಸಂದರ್ಶನ ಮಾಡ್ತಾ ಇರೋದ್ರಿಂದ ನಾನು ಕನ್ನಡ ಕರುನಾಡಿನ ವಿಚಾರದಿಂದನೇ ಮಾತು ಮುಂದುವರಿಸ್ತೀನಿ. ನಾವು ಕನ್ನಡ ಮೀಡಿಯಂ ಸ್ಕೂಲಲ್ಲೇ ಓದಿದ್ದಲ್ಲ. ಬದುಕುವುದು ಒಂದು ಕಲೆ ಅನ್ನೋದಾದರೆ ಅದನ್ನು ಯಾವ ಥರ ಡಿಫೈನ್ ಮಾಡ್ಬೋದು? ಆಧ್ಯಾತ್ಮಿಕ ಅನುಭವ ಇಲ್ಲದಿದ್ದರೆ ನಾವು ಬಡವರಾಗೇ ಉಳಿತೀವಿ. ಯಾವುದು ಆಧ್ಯಾತ್ಮ ಅಲ್ಲ. ರಾಮ ಜನ್ಮಭೂಮಿಯಲ್ಲಿ ಅದೊಂದು ಮಹತ್ವಕರವಾದ ಘಟನೆ ಆಯಿತು, ನಡೀತು. ಯಾವ ಅನುಭವದಿಂದ ನಿಮ್ಮ ಮನಸ್ಸು ಖಾಲಿ ಆಗತ್ತೆ, ನೆಮ್ಮದಿ ಸಿಗತ್ತೆ, ಪ್ರಸನ್ನವಾಗ್ತಿರೋ ಆ ಅನುಭವ ಡ್ರಗ್ಸ್ ಕೊಡ್ಬೋದು ನಿಮಗೆ ಸ್ವಲ್ಪ ಹೊತ್ತು. ಸಿಂಪಲ್ ಲಿವಿಂಗ್ ಅಂದರೆ ನಿಮ್ಮ ಪ್ರಕಾರ ಏನು ಅಂತ ನೋಡಿ, ನೀವು ಕಾರ್ನಲ್ಲಿರಿ, ಆದರೆ ಕಾರ್ ನಿಮ್ಮ ತಲೆ ಒಳಗೆ ಇರ್ಕೊಡ್ತು. ಹಿಂದೂ ಸಮುದಾಯ ಮಾತ್ರ ಯಾಕೆ ಗೌರ್ಮೆಂಟ್ ಕೆಳಗಿರಬೇಕು ಅನ್ನೋದೊಂದು ಪ್ರಶ್ನೆ ಬರ್ತದೆ. ಕೆಲಸ ಸಿಕ್ಕರೆ ನಾವು ಸಂತೋಷವಾಗಿರ್ತೀವಿ, ಮದುವೆ ಆದಮೇಲೆ ನಾನು ಸಂತೋಷವಾಗಿರ್ತೀನಿ, ಮಕ್ಕಳಾದ್ಮೇಲೆ ಅದನ್ನು ನಾವು ಸಂತೋಷವಾಗಿರೋದನ್ನು ಪೋಸ್ಟ್ಪೋನ್ ಮಾಡ್ಕೋತಲೇ ಹೋಗ್ತೀವಿ. ಎಲ್ರಿಗೂ ನಮಸ್ಕಾರ. ಮೆಟ್ರೋ ಸಾಗ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತಾ ಗೌಡ. ಇವತ್ತು ನನ್ನ ಜೊತೆ ಬಹಳ ವಿಶೇಷವಾದ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ಇದ್ದಾರೆ. ಆರ್ಟ್ ಆಫ್ ಲಿವಿಂಗ್ನ ಸಂಸ್ಥಾಪಕರು, ಪದ್ಮವಿಭೂಷಣ್, ಹಾಗೆ ರಿನೌಂಡ್ ಗ್ಲೋಬಲ್ ಸ್ಪಿರಿಚುವಲ್ ಲೀಡರ್, ನಮ್ಮ ಕನ್ನಡದವರೇ ಆಗಿರುವಂಥ ಶ್ರೀ ರವಿಶಂಕರ್ ಗುರೂಜಿ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲೂ ನಮಗೊಂದಷ್ಟು ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನವೆಂಬರ್ ತಿಂಗಳಲ್ಲೇ ನಿಮ್ಮ ಸಂದರ್ಶನ ಮಾಡ್ತಾ ಇರೋದ್ರಿಂದ ನಾನು ಕನ್ನಡ ಕರುನಾಡಿನ ವಿಚಾರದಿಂದನೇ ಮಾತು ಮುಂದುವರಿಸ್ತೀನಿ. ನವೆಂಬರ್ ಅಂದ ತಕ್ಷಣ ಈಗ ಪ್ರತಿದಿನವೂ ಕನ್ನಡ ನಮ್ಮ ಭಾಷೆ, ಮಾತೃಭಾಷೆ ಅನ್ನೋ ವಿಚಾರ ಇದ್ರೂ ಕೂಡ ನವೆಂಬರ್ ವಿಶೇಷವಾಗಿ ಕನ್ನಡದ ಕಂಪು ಹರಡಿರುತ್ತೆ. ಕನ್ನಡ ಕರುನಾಡು ಅಂತ ಬಂದ ತಕ್ಷಣ ಸಾಕಷ್ಟು ಜನ ಈ ನಾಡಿಗೆ ಸೇವೆ ಸಲ್ಲಿಸಿರೋರಿದ್ದಾರೆ. ನಿಮಗೆ ಒಂದಷ್ಟು ಕನ್ನಡಿಗರು ಪ್ರಮುಖವಾಗಿ ನೆನಪಾಗೋದು ಈ ಸಂದರ್ಭದಲ್ಲಿ? ನಾವು ಹುಟ್ಟಿ ಬೆಳೆದಿದ್ದು ಎಲ್ಲ ಇದೆ ಕನ್ನಡದಾನೇ. ನಮ್ಮ ಮಾತಾಡೋದು, ಓದಿದ್ದು ನಾವು ಕನ್ನಡ ಮೀಡಿಯಂ ಸ್ಕೂಲಲ್ಲೇ ಓದಿದ್ದು. ಮೊದಲು ನಮ್ಗೆ ಇಂಗ್ಲೀಷ್ ಕ್ಲಾಸಲ್ಲಿ ಕೂಡ ನಾವು ಚಿಕ್ಕವರಾಗಿದ್ದಾಗ ಮಿಡ್ಲ್ ಕ್ಲಾಸ್ ಇದು ಪ್ರೈಮರಿ ಸ್ಕೂಲಲ್ಲೆಲ್ಲ ಅದು ಇಂಗ್ಲೀಷು ಹೇಗೆ ಬರಿತೀವೋ ಹಾಗೆ ಹೇಳೋದಿಲ್ಲ. ಅದಕ್ಕೆ ನಾವೆಲ್ಲ ಕನ್ನಡದಲ್ಲಿ ಬರ್ಕೋತಾ ಇದ್ದು. ನೋ ಅಂತಂದರೆ KNOW ನೋ ಅಲ್ವಾ, ನಾವು ಅದನ್ನು ಕ್ನೋ ಅಂತ ಬರ್ಕೋಬೇಕಾಗುತ್ತದೆ. ಯಾಕೆ ಹೇಗೆ ಉಚ್ಚಾರ ಮಾಡಬೇಕು ಹಾಗೆ ಬರ್ಕೋದಿದ್ರೆ ಭಾಷೆ ನಮ್ಗೆ ಗೊತ್ತಾಗೋದಿಲ್ಲ. ಅದನ್ನು ಕನ್ನಡದ ಭಾಷೆ ಬಹಳ, ಯಾಕೆಂದರೆ ಸಂಸ್ಕೃತಕ್ಕೂ ಹತ್ತಿರವಾದದ್ದು ಮತ್ತು ಇದು ದ್ರವಿಡ ಭಾಷೆಯಲ್ಲಿ ಪ್ರಮುಖವಾದದ್ದು ಕನ್ನಡ. ಆದ್ದರಿಂದ ಕನ್ನಡ ಸಾಹಿತಿಗಳು ಎಷ್ಟು ಜನ ಇದೆ ನಮ್ಮಲ್ಲಿ, ಅವರೆಲ್ಲನೂ ಬಹಳ ದೇಶಕ್ಕೆ ಸೇವೆ ಸಲ್ಲಿಸಿದ್ದಾರೆ. ನಮಗೆ ಕುವೆಂಪು ಅವರು, ಬೇಂದ್ರೆ ಅವರು, ಹೆಚ್ಚಾಗಿ ಅಡಿಗರು, ಗೋಪಾಲಕೃಷ್ಣ ಅಡಿಗರ ಜೊತೆ, ಯಾಕೆ ಅವರು ನಮ್ಮ ಪಕ್ಕದಲ್ಲೇ ಇದ್ದಿದ್ದರಿಂದ ಅವ್ರ ಜೊತೆ ಹೆಚ್ಚು ನಮ್ಮ ಸಂಪರ್ಕ ಇತ್ತು. ಹಾಗೆ ನಮ್ಮ ಅಧ್ಯಾಪಕರಾಗಿರ್ತಕ್ಕ, ನಮ್ಮ ಆಚಾರ್ಯ ಆಗಿರ್ತಕ್ಕಂಥ ಸುಧಾಕರ್ ಚತುರ್ವೇದಿ ಅನ್ನೋ ಮಹಾಂತರು, ಅವರಿಗೆ ಬೆಂಗಳೂರು ಅಂತ ಕರೀತಾ ಇದ್ರು. ಮಹಾತ್ಮ ಗಾಂಧಿ ಜೊತೆ 45 ವರ್ಷ ಇದ್ದರು. ಅವ್ರಿಗೆ ಗೀತೆ ಹೇಳ್ಕೊಟ್ಟರು ನಮ್ಮ ಕನ್ನಡಿಗರು. ನೋಡಿ, ಎಷ್ಟೋ ಜನಕ್ಕೆ ಈ ಥರದ ವಿಚಾರಗಳೇ ಗೊತ್ತಿರೋದಿಲ್ಲ. ನೋಡಿ, ಮಹಾತ್ಮ ಗಾಂಧಿ ಆಫ್ರಿಕಾಯಿಂದ ಬಂದಾಗ ಅವ್ರಿಗೆ ಅಲ್ಲಿ ಆಫ್ರಿಕಾನಲ್ಲಿ ಸಂಸ್ಕೃತ ಮತ್ತು ಗೀತೆಯ ಬಗ್ಗೆ ಇಷ್ಟೊಂದು ಪರಿಚಯ ಇರಲಿಲ್ಲ. ಅವ್ರಿಗೆ ಗೀತೆಯ ಅಭ್ಯಾಸ ಮಾಡಿಸಿದವರು ನಮ್ಮ ಸುಧಾಕರ್ ಚತುರ್ವೇದಿ ಅಂತ ಆರ್ಯ ಸಮಾಜದ ಮುಖ್ಯಸ್ಥರಾಗಿದ್ದು ಬೆಂಗಳೂರಿನಲ್ಲಿ. ನಾವು ಅವ್ರ ಹತ್ರನೇ ಕಲಿತಾ ಇದ್ದವು. ನಾವು ಕಾಲೇಜು, ಸ್ಕೂಲ್ ಹೋಗ್ಬಿಟ್ಟು ಮಧ್ಯದಲ್ಲಿ ಅವ್ರ ಹತ್ರ ಹೋಗ್ಕೊಂಡು, ಯಾಕೆಂದರೆ ನಮ್ಮ ಮನೆಯ ಪಕ್ಕದಲ್ಲೇ ಇದ್ದಿದ್ದರಿಂದ ಅವರು ಮಹಾತ್ಮ ಗಾಂಧಿಯ ಜೊತೆ ಅವರ ಇದ್ದ ದಿನಗಳ ಬಗ್ಗೆ ಬಹಳಷ್ಟು ಹೇಳ್ತಾ ಇರೋರು, ಅವರ ಅನುಭವಗಳನ್ನು. ಅವರು ಯರವಾಡ ಜೈಲಿನಲ್ಲಿ ಕೂಡ ಮಹಾತ್ಮ ಗಾಂಧಿ ಜೊತೆ ಅವರು, ಕಸ್ತೂರಿಬಾ ಗಾಂಧಿ, ನಮ್ಮ ಸುಧಾಕರ್ ಚತುರ್ವೇದಿ, ಅವರಿಗೆ ಬೆಂಗಳೂರಿ ಅಂತ ಕರೀತಾಯಿದ್ರು, ಅವ್ರ ಜೊತೆಗೆ ಅಲ್ಲಿದ್ದರು. ಆಗ ಅವ್ರಿಗೆ ಗೀತೆಯನ್ನು ಪಾಠ ಮಾಡ್ತಾಯಿದ್ರು ಅವರು ಚತುರ್ವೇದಿ ಅಂತ. ಹೀಗೆ ಕನ್ನಡದಲ್ಲಿ ಸಾಹಿತಿಗಳನ್ನ ಎಣಿಸಕ್ಕೆ ಹೋದರೆ ಮಿತಿನೇ ಇಲ್ಲ, ಅಷ್ಟೊಂದು ಜನ ಇದ್ದಾರೆ. ನೂತನ ಪುರಾತನ ಎಲ್ಲ ಥರದಲ್ಲೂ ಕರ್ನಾಟಕದ ಸಾಹಿತ್ಯವನ್ನು ಕಂಗೊಳಿಸುವ ಹಾಗೆ
ಮಾಡ್ತಕ್ಕಂಥ ಪ್ರತಿಭಾವಾನ್ ಅಂತ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಇದ್ದಾರೆ. ಮಂಕುತಿಮ್ಮನ ಗಕ್ಕ ಬರೆದ DVG ಅವರು ಬಹಳ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದರು ನಮ್ಮ ಜನ್ರೇಷನಲ್ಲಂತೂ. ಈಗೆಲ್ಲ ಜನ ಅವೆಲ್ಲ ಮರೆತುಬಿಟ್ಟು ಒಂಥರ ಹೈಬ್ರಿಡ್ ಕನ್ನಡಕ್ಕೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಈ ಕನ್ನಡಕ್ಕೆ ಶುದ್ಧ ಕನ್ನಡ ಯಾರಿಗೂ ಮಾತಾಡೋಕ್ಕೆ ಬರೋದಿಲ್ಲ, ಏನಿಲ್ಲ. ಇಲ್ಲ ಹೆಚ್ಚು ಜನ ಇದು ಮಾಡ್ತಾಯಿದ್ರು. ಇವು ನಮ್ಮ ಚಲನಚಿತ್ರ ನಟರಾಗಿರ್ತಕ್ಕಂಥ ಇವರು ರಜನಿಕಾಂತ್ ಕೂಡ ನಮ್ಮ ಬೆಂಗಳೂರಿನಲ್ಲೇ ಕಂಡಕ್ಟರ್ ಆಗಿದ್ರು. ಹೌದು, ಅವರು ಅಪ್ಪಟ ಕನ್ನಡ ಮಾತಾಡ್ತಾ ಇರೋರು ಅವಾಗೆಲ್ಲ. ನಾವುಗಳೆಲ್ಲ ಸ್ಕೂಲಲ್ಲಿ ಓಡಾಡ್ತಿದ್ದಾಗ ಅವರು. ಹಾಗೆ ಭಾಷೆಯ ಅಭಿಮಾನ ಬೇಕು ನಮಗೆ. ಕರ್ನಾಟಕದ ಜನಗಳಿಗೆ ಭಾಷೆಯ ಅಭಿಮಾನ ಹಿಂದೆಯಿಂದ ಹೆಚ್ಚಾಗಿದೆ, ಇನ್ನೂ ಹೆಚ್ಚಾಗಬೇಕು ಅಂತ ನಮ್ಮ ಅಭಿಪ್ರಾಯ. ಇನ್ನು ಬಹಳಷ್ಟು ಜನರಿಗೆ ಈ ವಿಚಾರ ಗೊತ್ತಿಲ್ಲ. ನಾನು ಎಲ್ಲೋ ಕೇಳಿ ತಿಳಿದಿತ್ತು, ಮೈಸೂರು ಸಂಸ್ಥಾನಕ್ಕೂ ನಿಮಗೂ ಒಂದು ನಂಟಿದೆ ಅಂತ. ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ನಮ್ಮ ತಂದೆ ನಮ್ಮ ತಾತ ಅವ್ರದ್ದೆಲ್ಲ ಅಲ್ಲಿ ತುಂಬಷ್ಟು ನಂಟಿತ್ತು. ನಮ್ಮ ತಾಯಿ ತಮಿಳ್ನಾಡು ಕಡೆ ಇರೋರು, ತಂಜಾವೂರು ಕಡೆ ಇರೋರು. ಆದರೆ ನಮ್ಮ ತಂದೆ ಇಲ್ಲೇ ಬೆಂಗಳೂರು, ನಮ್ಮ ತಾತ ಅವರೆಲ್ಲ ಈ ಕಡೆ. ಆ ಥರದ್ದು ಒಂದು ನಂಟಿತ್ತು ಅಂತ. ಇನ್ನು 1981ರಲ್ಲಿ ಆರ್ಟ್ ಆಫ್ ಲಿವಿಂಗ್ ಸ್ಥಾಪನೆ ಆಗುತ್ತೆ. ಹೆಸರನ್ನು ಕೇಳಿದಾಗ ಮೊದಲಿಗೆ ಆರ್ಟ್ ಆಫ್ ಲಿವಿಂಗ್ ಅನ್ನೋದು ಬಹಳ ಅದರ ಹಿಂದಿನ ಅರ್ಥ ಹುಡುಕ್ತಾ ಹೋದರೆ ಬಹಳ ದೊಡ್ಡ ದೊಡ್ಡ ವ್ಯಾಖ್ಯಾನ ಸಿಗ್ತಾ ಹೋಗುತ್ತೆ. ನಿಮಗೆ ನಾನು ನೇರವಾಗಿ ಕೇಳೋದಾದರೆ, ಬದುಕುವುದು ಒಂದು ಕಲೆ ಅನ್ನೋದಾದರೆ ಅದನ್ನು ಯಾವ ಥರ ಡಿಫೈನ್ ಮಾಡ್ಬೋದು? ನೋಡಿ, ನಾವು ಬೇರೆ ಎಲ್ಲವನ್ನು ಶೇಖರಿಸ್ತೀವಿ. ಜೀವನಕ್ಕೆ ಏನೇನು ಬೇಕೋ ಅವೆಲ್ಲ ಶೇಖರ ಮಾಡ್ಕೋತಾ ಇರ್ತೀವಿ. ಆದರೆ ಜೀವನ ಹೇಗೆ ನಡೆಸೋದು ಅನ್ನೋದ್ರ ಬಗ್ಗೆ ಮರ್ತೇ ಹೋಗ್ತೀವಿ. ಯಾರು ಕಲಿತೇ ಇಲ್ಲ. ಮರೆಯೋದೇ ಇರಲಿ, ಕಲಿಯೋದೇ ಇಲ್ಲ. ಮನೆಯಲ್ಲೂ ಕಲ್ತಿಲ್ಲ, ಸ್ಕೂಲಲ್ಲೂ ಕಲ್ತಿಲ್ಲ. ಮನಸ್ಸಿನಲ್ಲಿ ಕೋಪ ತಾಪ ಉಂಟಾದರೆ ಅದನ್ನು ಹೇಗೆ ಶಾಂತ ಮಾಡೋದು, ಅಥವಾ ಒಂದು ಉತ್ಸಾಹವನ್ನು ಹುಮ್ಮಸ್ಸನ್ನು ಹೇಗೆ ನಮ್ಮಲ್ಲಿ ಹೆಚ್ಚು ಮಾಡ್ಕೊಳ್ಳೋದು, ಮಿಕ್ದವ್ರ ಜೀವನದಲ್ಲಿ ಸಂತೋಷವನ್ನು ಹೇಗೆ ತರೋದು, ಸಂಪರ್ಕ ಸಾಧನವನ್ನು ಹೇಗೆ ನಾವು ಚೆನ್ನಾಗಿ ಬೆಳೆಸ್ಕೊಳ್ಳೋದು, ಎಲ್ಲರ ಜೊತೆಗೆ ಬೆರೆತು ಬಾಳೋದು ಹೇಗೆ, ಇಂಥದ್ದೆಲ್ಲ ಯಾರೂ ಹೇಳ್ಕೊಟ್ಟಿಲ್ಲ. ನಮ್ಮ ಸೈಕಾಲಜಿ ಅಂತ ಮನೋವಿಜ್ಞಾನದ ಬಗ್ಗೆ ನಮ್ಮ ಗಮನವೇ ಇಲ್ಲಿರಾಯ್ತು. ಭಾರತ ಪ್ರಪಂಚದಲ್ಲಿ ಸರ್ವಶ್ರೇಷ್ಠ ಮನೋವಿಜ್ಞಾನಿಗಳನ್ನ ಉಂಟು ಮಾಡಿದೆ. ಅದರ ಮೊದಲನೆಯವರು ಮಹರ್ಷಿ ಪತಂಜಲಿಗಳು. ಆದ್ದರಿಂದ ಯೋಗ, ಧ್ಯಾನ, ಪ್ರಾಣಾಯಾಮ ಇವುಗಳ ಮೂಲಕ ಮನಸ್ಸಿನ ಸ್ವಾಸ್ಥ್ಯವನ್ನು, ಆರೋಗ್ಯವನ್ನು ಕಾಪಾಡ್ಕೋಬೇಕಾಗ್ತದೆ. ಈ ಉದ್ದೇಶದಿಂದ ಮತ್ತು ಮೊದಲು ಆರೋಗ್ಯ, ಇದು ನಂತರ ಆಧ್ಯಾತ್ಮಿಕ ಅನುಭವ. ಆಧ್ಯಾತ್ಮಿಕ ಅನುಭವ ಇಲ್ಲದಿದ್ದರೆ ನಾವು ಬಡವರಾಗೇ ಉಳಿತೀವಿ. ಅದರಲ್ಲಿ ಇರ್ತಕ್ಕಂಥ ಒಂದು ವೈಶಿಷ್ಟ್ಯ, ಜೀವನವನ್ನು ಧಾರಣೆ ಮಾಡ್ತಕ್ಕಂಥ ಅದ್ಭುತವಾದ ಜ್ಞಾನ ನಮ್ಮಲ್ಲಿದೆ. ಅದನ್ನು ನಾವು ಬಹಳ ಅವಶ್ಯಕ ಕಲಿಯೋದು. ಬದುಕುವ ಕಲೆಯನ್ನು ಕಲಿಯೋದು ಬಹಳ ಬೇಸಿಕ್ ಮತ್ತು ಅವಶ್ಯಕತೆ, ಬಹಳ ಬೇಸಿಕ್ ಅದು ಅವಶ್ಯಕತೆ. ಇನ್ನು ಆರ್ಟ್ ಆಫ್ ಲಿವಿಂಗ್ ವಿಚಾರಕ್ಕೆ ಬಂದರೆ ಸಾಕಷ್ಟು ಮೆಡಿಟೇಷನ್ ಕೋರ್ಸ್ಗಳು ಇದೆ. ಅದ್ರ ಮೂಲಕ ಎಷ್ಟೋ ಜನಕ್ಕೆ ಸಹಾಯ ಕೂಡ ಆಗ್ತಾ ಇದೆ. ಅದರಲ್ಲಿ ಪ್ರಮುಖ ಅಂತ ಬಂದರೆ ಸುದರ್ಶನ ಕ್ರಿಯೆ. ಒಂದು ಕಡೆ ಓದಿದ್ದೆ ನಾನು, ಇಟ್ ಕೇಮ್ ಟು ಮೀ ಲೈಕ್ ಪೋಯಮ್ ಅಂತ ನೀವು ಹೇಳ್ತೀರಾ. ಆ ಕ್ಷಣ ಆ ಘಳಿಗೆ ನೆನಪು ಮಾಡಿಕೊಂಡ್ರೆ ಅಂತಸ್ಫುರಣ ಅಂತ ಹೇಳ್ತೀವಿ. ಅದು ಅದು ಭಗವಂತನ ಕೊಡುಗೆ ಅಂತಲೇ ಹೇಳಬೇಕು. ಧ್ಯಾನದಲ್ಲಿ ನಾವು ಒಳಗೆ ಹೋಗ್ತಿದ್ದಾಗ ನಾವು ನಮ್ಮ ವ್ಯಕ್ತಿಯನ್ನು ಸಮಷ್ಟಿಯ ಜೊತೆಗೆ ಸೇರಿಸ್ಕೋತೀವಿ. ಆ ಸಮಷ್ಟಿಯ ಜೊತೆ ಸಂಪರ್ಕ ಉಂಟಾದಾಗ ಕ್ರಿಯೇಟಿವಿಟಿ ಎಲ್ಲ ಹೆಚ್ಚಾಗ್ತದೆ. ಆವಾಗ ಗಾನ, ಜ್ಞಾನ, ಧ್ಯಾನ ಇವೆಲ್ಲ ಸ್ಫೂರ್ತಿಗಳು ಬರ್ತದೆ. ಸೊ ಅದು ನಾವು ಶಿವಮೊಗ್ಗದಲ್ಲಿದ್ದಾಗ ಒಂದು 10 ದಿನ ಅದಕ್ಕಿಂತ ಮುಂಚೆ ಯೋಗ ಎಲ್ಲ ಹೇಳ್ಕೊಡ್ತಾಯಿದ್ವು, ಮೆಡಿಟೇಷನ್ ಎಲ್ಲ ಹೇಳ್ಕೊಡ್ತಾಯಿದ್ವು, ಧ್ಯಾನ ಹೇಳ್ಕೊಡ್ತಾಯಿದ್ವು. ಏನೋ ಒಂದು ಅನ್ನಿಸ್ತು, ಇಲ್ಲಿ ಒಂದು ಸ್ವಲ್ಪ ದಿನ ನಾವು ವಿಶ್ರಾಮ, ಏನೋ ಒಂದು ಬರೋದಿದೆ ಅಂತ ಮನಸ್ಸಿಗೆ ಭಾವ ಬಂತು. ಆವಾಗ ಒಂದು 10 ದಿನ ನಾವು ಮೌನದಲ್ಲಿ ಹೋದಾಗ ಮತ್ತು ಈ ಸುದರ್ಶನ ಕ್ರಿಯೆ ಬಂದಮೇಲೆ ಇದನ್ನೆಲ್ಲರಿಗೂ ಆಗಿಂದ ಜನಗಳೆಲ್ಲರೂ ಇವತ್ತು ನೋಡಿ ಶಿವಮೊಗ್ಗದಲ್ಲಿ ಉತ್ಪನ್ನವಾದದ್ದು ಹುಟ್ಟಿದ್ದ ಈ ಜ್ಞಾನ ಇವತ್ತು ಪ್ರಪಂಚದಾದ್ಯಂತ 180 ದೇಶದಲ್ಲಿ
ಹರಡಿದೆ. ಕೋಟ್ಯಾಂತರ ಜನ ಇದರಿಂದ ಲಾಭಾನ್ವಿತರಾಗ್ತಾ ಇದ್ದಾರೆ ದಿನವೂ. ನಮಗೊಂದು ಹೆಮ್ಮೆ ಏನಂದರೆ, ನನ್ನ ತಂದೆ ನಾನು ಚಿಕ್ಕವಳಿಂದ ಯಾವಾಗಲೂ ಹೇಳೋರು, ಭದ್ರಾ ನದಿ ತಟದಲ್ಲಿ ಅಲ್ಲೊಂದು ಶಿವನಾಲಯ ಇದೆ, ಅದನ್ನು ತೋರಿಸಿ ಇಲ್ಲಿ ರವಿಶಂಕರ್ ಗುರೂಜಿ ಇದ್ರಂತೆ, ಸ್ವಲ್ಪ ದಿನ ಸಮಯ ಕಳೆದಿದ್ರಂತೆ. ಇಲ್ಲಿ ಪ್ರಮುಖವಾದ ಘಟ್ಟ ಅವ್ರ ಜೀವನದಲ್ಲಿ. ಏನು ಸುಂದರವಾದ ಜಾಗ ಅಲ್ವಾ ಅದು? ಬಹಳ ಸುಂದರವಾದ ಜಾಗ. ನನ್ನ ಮನೆಯಿಂದ 2 ಕಿಲೋಮೀಟ್ರ್. ಅದು ನನಗೆ ಅದರದ್ದು ಒಂದು ಆ ಸಂಬಂಧ ಕೂಡ ಇರೋದ್ರಿಂದ, ನನಗೆ ಚಿಕ್ಕವಳಿಂದನೂ ಅದನ್ನು ಕೇಳಿರೋದ್ರಿಂದ ಯಾವತ್ತಾರು ಒಂದು ದಿನ ನಿಮ್ಮನ್ನು ಭೇಟಿಯಾದಾಗ ಈ ಪ್ರಶ್ನೆ ಕೇಳಬೇಕು ಅಂತ ಇತ್ತು. ಅದು ತುಂಬ ಸುಂದರವಾದ ಜನ. ನಾನು ಹೇಳ್ತೀನಿ ನೋಡಿ, ಇಲ್ಲಿ ಸ್ವಿಟ್ಜರ್ಲ್ಯಾಂಡು ಅಲ್ಲಿ ಇಲ್ಲಿ ಜನ ಹೋಗ್ತಾರೆ. ನಮ್ಮಲ್ಲಿ ಅಷ್ಟು ಒಳ್ಳೆ ಜಾಗ ನಮ್ಮಲ್ಲೇ ಇದೆ. ಹೌದು. ಎಷ್ಟೊಂದು ಪಶು ಪಕ್ಷಿಗಳ ಬೀಡು, ಪ್ರಕೃತಿ ಕಂಗೊಳಿಸ್ತಕ್ಕಂಥ ಒಂದು ಜಾಗ. ಮಧ್ಯದಲ್ಲಿ ಅದನ್ನು ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇರಲಿಲ್ಲ ಜಾಗವನ್ನು. ಇವಾಗ ಪರವಾಗಿಲ್ಲ, ಇವಾಗ ಮತ್ತೆ ಅದನ್ನು ಒಳ್ಳೆ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ನಾವು ಪ್ರಕೃತಿ ಸಂರಕ್ಷಣೆ ಮಾಡಬೇಕು, ಗಿಡಗಳು ಬೆಳೆಸಬೇಕು, ನದಿ ನೀರನ್ನು ಇದು ಮಾಡಬೇಕು, ರಕ್ಷಿಸಬೇಕು. ನೆಲ, ನುಡಿ, ಜಲವನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಇನ್ನು ಆಧ್ಯಾತ್ಮ ಅಲ್ಲದೆ ಇರೋದು ಯಾವುದು ಅಂತ? ಯಾವುದು ಆಧ್ಯಾತ್ಮ ಅಲ್ಲ ನಿಮ್ಮ ಪ್ರಕಾರ? ಬೇರೆಯವ್ರಿಗೆ ಹಿಂಸೆ ಮಾಡೋದು, ಕಾರಣವಿಲ್ದಿರ ಸುಮ್ಮನೆ ಗೊಡವೆ ಗೋಜುಗಳಲ್ಲಿ ಸಿಕ್ಕಾಕೊಂಡು ತಾನೂ ದುಃಖಿಯಾಗಿರೋದು, ಬೇರೆಯವ್ರಿಗೂ ದುಃಖವನ್ನು ಕೊಡೋದು ಅಧ್ಯಾತ್ಮ ಅಲ್ಲ. ಅಧ್ಯಾತ್ಮ ಅಂದರೆ ನಮಗೆ ನಾವು ಏನು ಬೇರೆಯವ್ರು ಏನು ನಮಗೆ ಮಾಡಿಕೊಡ್ದು ಅಂತೀವೋ ಅದನ್ನು ನಾವು ಬೇರೆಯವ್ರು ಮಾಡಿಕೊಡ್ದು. ಮತ್ತು ಜೀವನವನ್ನು ವಿಶಾಲ ದೃಷ್ಟಿಕೋನದಿಂದ ನೋಡಬೇಕು. ಏನು ನೋಡ್ತಿದ್ದಂಗೆ ಜೀವನ ಮುಗಿದೋಗುತ್ತೆ. 50-60 ವರ್ಷ ಹಂಗೆ ಹೋಗ್ಬಿಡುತ್ತೆ, 70 ವರ್ಷ ಹಂಗೆ ಹೋಗ್ಬಿಡ್ತದೆ. ಒಂದಿನ ಎಲ್ಲರೂ ಹೋಗ್ತಾರೆ. ಆಮೇಲೆ ಹೇಳ್ತಾರೆ, ಇವರು ಭಗವಂತನ ಪಾದಕ್ಕೆ ಸೇರಿದ್ರು ಅಂತಾರೆ. ಭಗವಂತನ ಪಾದಕ್ಕೆ ಸೇರಿದ್ರು ಬೇರೆಯವ್ರು ಹೇಳೋಕ್ಕಿಂತ ಮುಂಚೆ ಪ್ರತಿನಿತ್ಯ ನಾವು ಭಗವಂತ ಇದ್ದಾನೆ ಅಂತ ಕಂಡುಕೊಳ್ಳೋದಿದೆಯಲ್ಲ, ಅದು ಅಧ್ಯಾತ್ಮ. ಇನ್ನು ಒಂದಷ್ಟು ವರ್ಷಗಳ ಹಿಂದೆ ನೋಡಿದಾಗ ಆಧ್ಯಾತ್ಮ, ಮೆಡಿಟೇಷನ್ ಅಥವಾ ಬದುಕುವ ಬೇಸಿಕ್ ಆರ್ಟ್ ಏನಿದೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರಲಿಲ್ಲ ಹೆಚ್ಚು ಯುವ ಪೀಳಿಗೆಗೆ. ಅದು ಒಂದು ಸೆಟ್ ಆಫ್ ಪೀಪಲ್ ಮಾತ್ರ ಸೀಮಿತ ಅನ್ನೋ ಒಂದು ಮೈಂಡ್ ಸೆಟ್. ಅದು ಆ ಥರ ಒಂದಿತ್ತು. ಏನು ಐಡಿಯಾ ಏನಿತ್ತು ಅಂತಂದರೆ, ಇವೆಲ್ಲ ಧ್ಯಾನ ಎಲ್ಲ ಅರೇ ಇದೆಲ್ಲ ರಿಟೈರ್ಡ್ ಆದಮೇಲೆ 60 ವರ್ಷ ಆದಮೇಲೆ ಏನು ಜೀವನದಲ್ಲೆಲ್ಲ ಮುಗಿದ್ಮೇಲೆ ಏನೋ ನೋಡೋದು ಅಂತ. ಬಟ್ ಈಗ ಹಾಗಿಲ್ಲ, ಈಗ ಹಾಗಿಲ್ಲ. ಈಗ ಇದು ನೀಡ್ ಆಗಿಬಿಟ್ಟಿದೆ, ಇದು ಅವಶ್ಯಕತೆ ಆಗಿಬಿಟ್ಟಿದೆ. ಜೀವನ ನಡೆಸೋಕ್ಕೆ ಬೇಕಿರ್ಬೇಕಾದ್ರೆ ಮನಸ್ಸು ಸ್ವಸ್ಥವಾಗಿರಬೇಕು, ಶರೀರ ದೃಢಕಾಯವಾಗಿರಬೇಕು. ಅಧ್ಯಾತ್ಮ ಏನು ಅಂತಂದರೆ ಈ ಧ್ಯಾನ, ಪ್ರಾಣಾಯಾಮ, ಅನುಭವಕ್ಕೆ ನಮ್ಮಲ್ಲಿ ನೋಡಿ, ಇಡೀ ಭಾರತ ದೇಶದಲ್ಲಿ ಅನುಭವಕ್ಕೆ ಜೋರು ಕೊಟ್ಟದ್ದು, ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದು ಕರ್ನಾಟಕದಲ್ಲಿ. ಅನುಭವ ಮಂಟಪ ಅಂತ ಮಾಡಿದರು ನಮ್ಮ ಬಸವಣ್ಣವರು. ಅನುಭವ ಮಂಟಪ ಅಂದರೆ ಇಲ್ಲಿ ಬಂದು ಎಲ್ಲರೂ ತಮ್ಮ ಅನುಭವವನ್ನು ಹಂಚ್ಕೊಳ್ಳಿ ಅಂತ. ಹಾಗೆ ಜೀವನದಲ್ಲಿ ನಾವು ಒತ್ತಡಗಳಿಂದ ಎಷ್ಟು ಇವತ್ತು ತೊಂದರೆ ಪಡ್ತಾ ಇದ್ದೀವಿ ಅಂತ. ಸಮಾಜ ಚಿಕ್ಕ ಮನಸ್ಸು, ಒತ್ತಡ, ಇದರಿಂದೆಲ್ಲ ಮುಕ್ತಿ ಸಿಗಬೇಕಿದ್ರೆ ಅಧ್ಯಾತ್ಮಕ್ಕೆ ಬರಲೇಬೇಕಾಗುತ್ತೆ. ಅದೇ ಏನು ಚೇಂಜ್ ಆಯಿತು ಅಂತ ಅನಿಸುತ್ತೆ ಗುರುಜಿ ನಿಮ್ಮ ಪ್ರಕಾರ? ಅಂದರೆ ಯುವ ಪೀಳಿಗೆ ಇಷ್ಟೊಂದು ಮೆಡಿಟೇಷನ್ ಇಂಪಾರ್ಟೆಂಟು, ಬೇಸಿಕ್ ವ್ಯಾಲ್ಯೂಸ್ ಬದುಕಲ್ಲಿ ಇಂಪಾರ್ಟೆಂಟ್, ಬುದ್ಧಿವಂತರಾಗ್ತಾ ಇದ್ದಾರೆ. ಅವ್ರಿಗೆ ಬೇಗ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಹಿಂದೆ ಎಲ್ಲ ಏನಾಗ್ತಿತ್ತು, ಯಾವುದ್ರ ಬಗ್ಗೆ ಏನಾದರೂ ತಿಳುವಳಿಕೆ ಬೇಕಿದ್ದರೆ ಲೈಬ್ರರಿಗೆ ಹೋಗಿ ಪುಸ್ತಕ ಎಲ್ಲ ಹುಡುಕ್ಬೇಕಾಗ್ತಿತ್ತು. ಅನುಭವ ಪಡ್ಕೋಬೇಕಿದ್ರೆ ತುಂಬ ಸಮಯ ಆಗ್ತಾಯಿತ್ತು. ಇವತ್ತು ಹುಡುಗರಿಗೆ ಒಂದು ಸೆಲ್ ಫೋನಲ್ಲಿ ಎಲ್ಲ ಥರ ಇನ್ಫಾರ್ಮೇಷನು ಬರ್ತದೆ. ಮತ್ತು ಎಲ್ಲ ಥರ ಇನ್ಫಾರ್ಮೇಷನಲ್ಲೂ ಕೇಳಿ ಅದನ್ನು ನೋಡಿ ಅನುಭವಿಸಿ ಬೇಸತ್ತು ಹೋಗಿಬಿಟ್ಟು ಇದಕ್ಕಿಂತ ಏನೋ ದೊಡ್ಡದಿದೆ ಅಂತ ಜನಗಳಿಗೆ ಅನ್ನಿಸ್ತದೆ. ಆವಾಗ ಆಲ್ಟರ್ಡ್ ಸ್ಟೇಟ್ ಬೇಕು ಅಂತದಕ್ಕೋಸ್ಕರ ಇವರು ಈ ಮಾದಕ ದ್ರವ್ಯಗಳ ಸೇವನೆಗೆ ಹೋಗ್ತಾರೆ, ಡ್ರಗ್ಸ್ಗೆಲ್ಲ ಹೋಗ್ಬಿಡ್ತಾರೆ. ಇವತ್ತು ಯುವಕರು ಯಾಕೆ ಹೋಗ್ತಾರೆ? ಅವ್ರಿಗೇನೋ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ. ನೀವು ಯಾವುದೋ ಅನುಭವ ಬೇಕು ಅಂತ ಅಂದ್ಬಿಟ್ಟು ಈ ಡ್ರಗ್ಸ್ ಎಲ್ಲ ಹೋಗಬೇಡಿ. ಅದಕ್ಕಿಂತ ಚೆನ್ನಾಗಿರೋ ಅನುಭವ ನಿಮಗೆ ಸುದರ್ಶನ್ ಕ್ರಿಯೆಯಲ್ಲಿ ಸಿಗುತ್ತೆ. ಯಾವ ಅನುಭವದಿಂದ ನಿಮ್ಮ ಮನಸ್ಸು ಖಾಲಿ ಆಗತ್ತೆ, ನೆಮ್ಮದಿ ಸಿಗತ್ತೆ, ಪ್ರಸನ್ನವಾಗ್ತಿರೋ ಆ ಅನುಭವ ಡ್ರಗ್ಸ್ ಕೊಡ್ಬೋದು ನಿಮಗೆ ಸ್ವಲ್ಪ ಹೊತ್ತು. ಆದರೆ ಅದಾದಮೇಲೆ ಅದರ ರಿಪರ್ಕಷನ್ಸ್ ಇದೆಯಲ್ಲ, ಅದರ ಪ್ರಭಾವ ಆಮೇಲೆ ಶರೀರದ ಮೇಲೆ, ಕುಟುಂಬದ ಮೇಲೆ, ಮನಸ್ಸಿನ ಮೇಲೆ, ಬುದ್ಧಿ ಮೇಲೆ
ಬಹಳ ದುಷ್ಪರಿಣಾಮ ಆಗ್ತಾಯಿದೆ, ಅದರದ್ದು ದುಷ್ಪ್ರಭಾವ ಆಗ್ತಾಯಿದೆ. ಅದನ್ನು ತಡಿಬೇಕಿದ್ರೆ ನೀವು ಒಂದು ದಾರಿ ಬೇಕು. ಯಾಕೆಂದರೆ ಮನಸ್ಸಿನ ಒತ್ತಡದಿಂದ ಬಾಳಲಿಕ್ಕೆ ಯಾರೂ ಸಿದ್ಧವಿಲ್ಲ. ಒತ್ತಡ ಕಳ್ಕೋಬೇಕು. ಈಗ ನೋಡಿ ಎಷ್ಟೊಂದು ಜನ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಹೌದು. ನಾನು ಹೇಳೋದು ಈ ಡಿಪ್ರೆಷನ್ನು ಆತ್ಮಹತ್ಯೆಯಿಂದ ಹೊರಗೆ ಬರಬೇಕಿದ್ರೆ ಅಧ್ಯಾತ್ಮ ಬೇಕೇ ಬೇಕು. ಇದು ದಿವ್ಯೌಷಧ. ಇದನ್ನು ಮಾಡ್ಕೊಂಬಿಟ್ರೆ, ಇದು ಕ್ರಿಯೆ ಮಾಡಿ ಧ್ಯಾನ ಮಾಡಿದ್ರೆ ಪ್ರಸನ್ನವಾಗಿರ್ತದೆ ಚಿತ್ತ, ಒಳ್ಳೆಯ ಹುರುಪು, ಉತ್ಸಾಹ, ಆನಂದ ಎಲ್ಲ ಜೀವನದಲ್ಲಿ ತುಂಬತ್ತೆ. ಅದಕ್ಕೆ ಇವತ್ತು 135 ಯೂನಿವರ್ಸಿಟಿ ಅಮೇರಿಕನ್ನಲ್ಲಿ ಇದನ್ನು ಪಾಠ ಅವ್ರಿಗೆ ಮಾರ್ಕ್ಸು ಸಿಗುತ್ತೆ ಮಕ್ಕಳಿಗೆ ಇದನ್ನು ಮಾಡಿದ್ರೆ. ನಾನು ಮಾಡ್ಕೊಂಬಂದಿರೋ ಪ್ರಶ್ನೆಗಳೆಲ್ಲ ನನ್ನಂಥ ಅದೆಷ್ಟೋ ಜನರ ಪ್ರಶ್ನೆಗಳು ನಿಮ್ಮ ಮೂಲಕ ಉತ್ತರ ಹುಡ್ಕೋವಂಥ ಪ್ರಯತ್ನ. ಶಂಕರ್ ನಾಗ್ ಅವ್ರದ್ದು ಒಂದು ಸಿನಿಮಾದಲ್ಲಿ ಒಂದು ಹಾಡಿದೆ, ಅದ್ರ ಸಾಲುಗಳನ್ನ ನಾವು ನೆನಪು ಮಾಡ್ಕೊಳ್ಳೋದಾದರೆ, ನೆನ್ನೆ ಬಗ್ಗೆ ಚಿಂತೆ ಬೇಡ, ಅಥವಾ ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಗೊಂದಲಗಳು ಬೇಡ, ಇವತ್ತಲ್ಲಿ ಬದುಕೋಣ ಅಂತ. ಲಿವಿಂಗ್ ಇನ್ ಪ್ರೆಸೆಂಟ್. ತುಂಬ ಜನಕ್ಕೆ ಅದು ಸಾಧ್ಯ ಆಗೋದಿಲ್ಲ, ಕಷ್ಟ ಸಾಧ್ಯ ಇವತ್ತಿನ ಸಿಚುವೇಶನಲ್ಲಿ. ಅದ್ರ ಬಗ್ಗೆ ನಿಮ್ಮ ಥಾಟ್ಸ್ ಏನು ಗುರುಜಿ? ಯಾವುದು ಸುಲಭವಾಗಿದೆಯೋ ಅದನ್ನು ಮಾಡಿ. ಇವಾಗ ಯಾರನ್ನೋ ಕ್ಷಮಿಸೋಕ್ಕಾಗಲ್ಲ ಅಂತೀವಿ ನಾವು. ಹಿಂದೆ ಕ್ಷಮಿಸಬೇಡಿ, ಯಾಕೆ ಮಾಡಬೇಕು? ಅವ್ರನ್ನೇ ಯಾರು ನೀವು ಕ್ಷಮಿಸೋಕ್ಕಾಗಲ್ವೋ ಅವರೇ ಬೆಳಗ್ಗೆ ಇದ್ದಾಗಿಂದ ರಾತ್ರಿ ಮಲಗೋ ತನಕ ಅವರೇ ನಿಮ್ಮ ತಲೆ ತಿರ್ತಾರೆ, ನಿಮ್ಮ ತಲೆಯಲ್ಲಿ ಇರ್ತಾರೆ ಅವರು. ಅವ್ರು ನೆನೆಸ್ಕೊಂಡು ದುಃಖ ಪಡೋದು ಸುಲಭನಾ? ಅಲ್ವಾ? ಈಗ ನಾವು ಅದನ್ನು ಮರೆಯೋಕ್ಕಾಗೋದಿಲ್ಲ, ಮರಿಬೇಡಿಪ್ಪ. ಕಷ್ಟವಾಗಿರೋದು ಮಾಡಲೇಬೇಡಿ ಅಂತ ಅನ್ನೋದು ನಾನು. ಹಾಗೆ ನೋಡಿದ್ರೆ ಯಾವುದು ನಮಗೆ ಕಷ್ಟ ಅನಿಸುತ್ತೋ ಅದು ಸುಲಭ, ಯಾವುದು ಸುಲಭ ಅನಿಸುತ್ತೋ ಅದು ಕಷ್ಟ. ನೋಡೋ ಪರ್ಸ್ಪೆಕ್ಟಿವ್ ಚೇಂಜ್ ಆಗಬೇಕು ಅಂತೀರ? ಅದನ್ನು ಹೀಗೆ ನೋಡಬೇಕಾಗ್ತದೆ. ನಮ್ಮ ಜೀವನಕ್ಕೆ ನಾವು ಜವಾಬ್ದಾರಿ ತಗೋಬೇಕಾಗ್ತದೆ. ನೀವು ಆಗಲೇ ಯಾವುದೋ ಪ್ರಶ್ನೆಗೆ ಉತ್ತರ ಕೊಡುವಾಗ ಹೇಳ್ತಾ ಇದ್ರಿ, ಡಿಪ್ರೆಷನ್ ಬಗ್ಗೆ ಒಂದು ಮೆನ್ಷನ್ ಮಾಡಿದ್ರಿ. ಇವತ್ತಿನ ಜನ್ರೇಷನ್ನ ಬಹಳ ಪ್ರಮುಖ ಸಮಸ್ಯೆಗಳಲ್ಲಿ ಒಂದೇನೆಂದರೆ ವಿ ಕಾಂಟ್ ಹ್ಯಾಂಡಲ್ ರಿಜೆಕ್ಷನ್ ಅಂತ. ಅದು ಯಾವುದೇ ವಿಚಾರದಲ್ಲಿ ಆಗಿರ್ಬೋದು. ನೋಡಿಪ್ಪ, ಈಗ 8 ಬಿಲಿಯನ್ ಜನ ಇದ್ದಾರೆ ಪ್ರಪಂಚದಲ್ಲಿ. ಅಂದರೆ 800 ಕೋಟಿ ಜನ. 800 ಕೋಟಿ ಜನ ಇರೋ ಪ್ರಪಂಚದಲ್ಲಿ ಒಬ್ಬ ಹೆಂಗೋ ಹೋದರೆ ಅವ್ನು ಮೂರ್ಖ ಅಂತ ಅಂದ್ಬಿಟ್ಟು ಮುಂದೆ ಹೋಗಬೇಕು. ಒಬ್ಬರೋ ಇಬ್ಬರು ನಮ್ಮನ್ನು ರಿಜೆಕ್ಟ್ ಮಾಡೋದು ಏನು ದೊಡ್ಡ ಮಾತದು ಅಲ್ವಾ? ನಮ್ಮ ಕರ್ನಾಟಕದಲ್ಲಿ ನೋಡಿ 6 ಕೋಟಿ ಜನ ಇದ್ದೀವಿ ನಾವು. ಅಲ್ಲಿ ಇಬ್ಬರು ಮೂರ್ಖರಿದ್ದೇ ಇರ್ತಾರೆ. ಎಲ್ಲರೂ ಒಂದೇ ಥರ ಇರ್ತಾರಾ? ಕೆಲವರೆಲ್ಲ ಕೆಲವು ಥರ ವ್ಯವಹಾರ ಮಾಡ್ತಾರೆ, ಬಿಹೇವ್ ಮಾಡ್ತಾರೆ. ನೀವು ಅವ್ರನ್ನೇ ಹಿಡ್ಕೊಂಡು ಕೂತ್ಕೊಂಡು ಅವರಿಂದನೇ ಹೋಗ್ತಾ ಇದ್ದರೆ ನೀವು ನಿಮ್ಮ ಮನಸ್ಸು ಬುದ್ಧಿನ ಹಾಳು ಮಾಡ್ಕೋತೀರ ಅಲ್ವಾ? ನಿಮ್ಮ ಆರೋಗ್ಯ ಕೆಡಿಸ್ಕೋತೀರ. ಅದಕ್ಕೆ ನಾನು ಹೇಳೋದು, ಯಾರಾದರೂ ನಿಮ್ಮ ರಿಜೆಕ್ಟ್ ಮಾಡಿದ್ರೆ ಅವನು ಭಾಗ್ಯ ಇಲ್ಲ ಅಂತ ತಿಳ್ಕೊಂಡು ನೀವು ಮುಂದೆ ನಡೀತೀವಿ. ಈಗ ವಿರಾಟ್ ಕೊಹ್ಲಿ ಅಂತ ದೊಡ್ಡ ಕ್ರಿಕೆಟರೇ ಮಾತನಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಲ ಮೆನ್ಷನ್ ಮಾಡ್ತಾರೆ ಗಾಡ್ಸ್ ಪ್ಲ್ಯಾನ್ ಅಂತ. ಅಂದರೆ ನಾವು ಹೇಳ್ತೀವಿ ದೈವಿಚ್ಛೆ ಅಂತ. ನಮ್ಮ ಫ್ರೀ ವಿಲ್ ಇನ್ನೊಂದು ಕಡೆ ಇರುತ್ತೆ, ಇನ್ನೊಂದು ಕಡೆ ಗಾಡ್ಸ್ ಪ್ಲ್ಯಾನ್ ಅನ್ನೋದಾದರೆ ನೋಡಿ, ಜೀವನದಲ್ಲಿ ಎರಡೂ ಇರುತ್ತೆ. ಫ್ರೀ ಎಲ್ಲಿ ಲೈನ್ ಡ್ರಾ ಮಾಡಬೇಕು ಅಂತ ಹೆಂಗೆ ಅಂತಂದರೆ, ನಿಮ್ಮ ಎತ್ತರ ನಿಮ್ಮ ಫ್ರೀ ವಿಲ್ ಅಲ್ಲ. ನಿಮ್ಮ ಎತ್ತರ 21 ವರ್ಷ ಆದಮೇಲೆ ನಿಮ್ಮ ಎತ್ತರ ಏನಿದೆಯೋ ಅದೇ ಇರ್ತದೆ. 5 ಅಡಿ ಇದ್ದರೆ 5 ಅಡಿ ಇರ್ತೀರ, 6 ಅಡಿ ಇದ್ದರೆ 6 ಅಡಿ ಇರ್ತೀರ. ಆವಾಗ 7 ಅಡಿ ಆಗಬೇಕು ಅಂದರೆ ಆಗೋದಿಲ್ಲ ಅಲ್ವಾ? ಆದರೆ ನೀವು ತೂಕ, ಅದು ಭಗವಂತನ ಇಚ್ಛೆಯಿಂದ ನಾನು 200 ಕಿಲೋ ಆಗಿಬಿಟ್ಟಿದ್ದೀನಿ ಅಂತಂದರೆ ಒಪ್ತೀವ? ಇಲ್ಲ. ಆ ಮಸಾಲೆ ದೋಸೆ ತಿನ್ನೋ ಸ್ವಲ್ಪ ಕಡಿಮೆ ಮಾಡಿ, ನಿಮ್ಮ ಊಟದಲ್ಲಿ ಸ್ವಲ್ಪ ಧ್ಯಾನ ಕೊಡಿ, ಕಡಿಮೆ ಮಾಡಿ ತಿನ್ನೋದು, ಓಡಾಡಿ, ಸ್ವಲ್ಪ ಎಕ್ಸಸೈಸ್ ಮಾಡಿ, ವೆಯ್ಟ್ ಕಡಿಮೆ ಆಗಿಬಿಡುತ್ತೆ. ಈಗ ನಾವು ಏನೋ ಅಂದ್ಕೊಂಡಿದ್ದು ಆಗದೆ ಇದ್ದಾಗ ಇದು ದೇವ್ರಿಚ್ಛೆ ಬೇರೆ ಇತ್ತು ಅಂತಾರೆ. ಅದು ಸರಿ, ಅದು ಹಾಗೆ ಅಂದ್ಕೊಂಡು ಮುಂದೆ ಹೋಗ್ಬೇಕಾಗ್ತದೆ. ಹೌದು. ಇಲ್ದಿದ್ರೆ ಅಯ್ಯೋ ನಾನು ಮಾಡಿದೆ, ಅಯ್ಯೋ ಹಾಗೆ ಮಾಡಿಲ್ವಲ್ಲ, ಹೀಗೆ ಮಾಡಿಲ್ಲ. ನೀವು ಆಗಿದ್ದೀರಾ ಇಂಜಿನಿಯರು, ಆದಮೇಲೆ ಅಯ್ಯೋ ನಾನು ಮೆಡಿಸಿನ್ ತೊಗೋಬೇಕಿತ್ತು ಅಂತ ಕೂತ್ಕೊಂಡು ಕೊರಗ್ತಾ ಇದ್ದರೆ ಅದಕ್ಕಿಂತ ದೊಡ್ಡ ಮೂರ್ಖತೆ ಏನು ಇರ್ಲಿಕ್ಕೆ ಸಾಧ್ಯ ಅಲ್ವಾ? ನಾವು ಹಿಂದೆ ಆದದ್ದನ್ನೆಲ್ಲ ಬಿಟ್ಟಿವೆಲ್ಲ ದೈವೇಚ್ಛೆ ಅಂತ ಒಂದು ಕಡೆ ಅದನ್ನು ಬಿಟ್ಟು ಮುಂದುವರಿಬೇಕು. ಅದಕ್ಕೆ ಹೇಳಿದೆ ನಮ್ಮ ಕವಿಗಳು, ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ. ಹಾಗೆ ನುಗ್ಗಿ ಮುಂದೆ ನಡಿಬೇಕಾಗ್ತದೆ. ಎಲ್ಲ ಕವಿದ್ಕೊಂಡು ಬರ್ತದೆ ನಮಗೆ ಸಮಸ್ಯೆಗಳು. ಆ ಸಮಸ್ಯೆಗಳ ಮಧ್ಯದಲ್ಲಿ ನುಗ್ಗಿ
ನಾವು ಮುಂದಕ್ಕೆ ಹೋದರೆ ಸಮಸ್ಯೆಗಳು ಹಿಂದಕ್ಕೆ ಹೋಗ್ತವೆ. ಇನ್ನು ಸಿಂಪಲ್ ಲಿವಿಂಗ್ ಬಗ್ಗೆ ಸಾಕಷ್ಟು ವ್ಯಾಖ್ಯಾನಗಳಿದೆ. ಈಗ ನಾನು ಪ್ರತಿಯೊಂದು ಪ್ರಶ್ನೆಗೂ ನಾನು ಉದಾಹರಣೆ ಕೊಡ್ತಾ ಹೋಗ್ತೀನಿ. ಯಾರೋ ರಜನಿಕಾಂತ್ ಅಂತ ದೊಡ್ಡ ಸೆಲೆಬ್ರಿಟಿ ಸೂಪರ್ ಸ್ಟಾರ್ ಅಂತ ನಾವು ಹೇಳ್ತೀವಿ, ಅವ್ರನ್ನೂ ಕೂಡ ಕೇಳ್ತಾರೆ ನೀವು ಬಹಳ ಸಿಂಪಲ್ ಆಗಿದ್ದೀರಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ನಾನು ಖಂಡಿತವಾಗ್ಲೂ ಸಿಂಪಲ್ ವ್ಯಕ್ತಿ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಯಾಕಂದರೆ ನಾನು ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತೀನಿ ಅಥವಾ ನಾನು ದೊಡ್ಡ ಹೋಟೆಲ್ಗಳಲ್ಲಿ ಉಳ್ಕೊಡ್ತೀನಿ, ನಾನು ಹೆಂಗೆ ಸಿಂಪಲ್ ವ್ಯಕ್ತಿ ಆಗ್ತೀನಿ ಅಂತ. ಇದರ ಡೆಫಿನೇಷನ್ ಎಷ್ಟೋ ಜನರನ್ನ ಕನ್ಫ್ಯೂಸ್ ಮಾಡುತ್ತೆ. ಹಾಗಾದರೆ ಸಿಂಪಲ್ ಲಿವಿಂಗ್ ಅಂದರೆ ನಿಮ್ಮ ಪ್ರಕಾರ ಏನು ಅಂತ? ನೋಡಿ, ನೀವು ಕಾರ್ನಲ್ಲಿರಿ, ಆದರೆ ಕಾರ್ ನಿಂತಲ್ಲೇ ಒಳಗಿರ್ಕೂಡ್ದು. ಗೊತ್ತಾಯ್ತಲ್ಲ, ನಿಮ್ಮ ಮನಸ್ಸು ಹಗುರವಾಗಿದ್ದರೆ ಸಿಂಪ್ಲಿಸಿಟಿ ಬರ್ತದೆ. ನಮ್ಮ ಬೇಕು ಬೇಡಗಳನ್ನ ನಾವು ಹತೋಟಿನಲ್ಲಿ ಇಟ್ಕೊಂಡ್ರೆ ಸಿಂಪಲ್ ಆಗ್ತದೆ, ಸರಳವಾಗ್ತದೆ. ಸರಳ ಜೀವನ ಅಂದಕ್ಕೆ ಅರ್ಥ ಏನು? ಸರಳ ಜೀವನ ಅಂದರೆ ನೀವು ಭಿಕ್ಷುಕರು ಹಾಗೆ ಹರಿದಿರೋ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಓಡಾಡ್ತೀರಿ ಅಂತಲೇ, ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಇವಾಗ, ಹರಿದೋಗಿರೋ ಬಟ್ಟೆಗಳು. ಅದಲ್ಲ ಸರಳತೆ ಅಂತಂದರೆ ಒಳ್ಳೆ ಗಾಡಿ ಇಟ್ಕೋಬೇಡಿ ಅಥವಾ ಸ್ವಚ್ಛವಾದ ಚೆನ್ನಾಗಿರೋ ಮನೆಯಲ್ಲಿ ಇರಬೇಡಿ ಅನ್ನೋದಲ್ಲ. ಸರಳವಾಗಿರೋದ್ರೆ ನಿಮ್ಮ ಬೇಕುಗಳನ್ನು ಕಡಿಮೆ ಮಾಡಿ. ನನಗಿದು ಬೇಕು ಅದು ಬೇಕು ಅನ್ನೋದು, ನನಗೆ 10 ಗಾಡಿ ಬೇಕು ಅಂದರೆ ಯಾಕೆ 10 ಗಾಡಿ ಬೇಕು, ನಮ್ಗೆ ಎಷ್ಟು ಕೆಲಸ ಬೇಕಿತ್ತು ಅಷ್ಟು ಮಾಡ್ಕೊ, ಅಷ್ಟು ಒಂದರೆ ಸಾಕು ಅನ್ನೋದು. ಹಾಗೆ ಸರಳತೆಯ ಡೆಫಿನಿಷನ್ನೇ ಏನು ಅಂತಂದರೆ ಹಗುರವಾಗಿರ್ತಕ್ಕಂಥದ್ದು, ಮನಸ್ಸು ಹಗುರವಾಗಿರೋದು, ಎಲ್ಲರೂ ನಮ್ಮವರು ಅಂತ ಭಾವಿಸ್ತಕ್ಕಂಥದ್ದು, ಇರೋದನ್ನು ಹಂಚ್ಕೊಂಡು ಬಾಳೋದು, ನಮ್ಮಲ್ಲಿರೋದನ್ನು ಹಂಚ್ಕೊಂಡು ಬಾಳೋದು. ಇವೆಲ್ಲ ನಮಗೆ ನಮ್ಮ ಜನ್ಮ ಸಿದ್ಧವಾಗಿ ಬಂದಿದೆ. ಭಾರತ ದೇಶ ಜನಗಳಿಗೆ ಒಂದು ಹಳ್ಳಿಗೆ ಹೋದರೂ ಕೂಡ ಅವರಲ್ಲಿ ಒಂದು ಲೋಟ ಮಜ್ಜಿಗೆ ಇದ್ದರೂ ಅರ್ಧ ನಿಮಗೆ ಕೊಟ್ಬಿಟ್ಟು ಬೇರೆಯವ್ರು ಯಾರು ಬಂದರೆ ಅವ್ರಿಗೆ ಕೊಟ್ಬಿಟ್ಟು ಕುಡಿತಾರೆ. ಹಂಚ್ಕೊಂಡು ಬಾಳೋದು ಮತ್ತು ಎಲ್ಲರೂ ನಮ್ಮವರು ಅಂತ ಅಂತಕೊಂಡೊಂದು ಆತ್ಮೀಯತೆಯಿಂದ ಇರ್ತಕ್ಕಂಥದ್ದು, ಅವ್ರ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮುಂದೆ ನಡೆಯೋದು, ಇದು ಸರಳತೆಯ ಸೈನು ಅಂತ ನಾನು ಅಂದ್ಕೋತೀನಿ. ಅದಕ್ಕೋಸ್ಕರ ನೀವು ಒಳ್ಳೊಳ್ಳೆ ಬಟ್ಟೆ ಹಾಕೋಕೂಡ್ದು. ನೀವು ಯಾಕೆ ಬರೀ ಸಿಲ್ಕ್ ಹಾಕೋತೀರ, ಕಾಟನ್ನೇ ಹಾಕೋಬೇಕು ಅಂತಂದರೆ ಮೈಸೂರು ಸಿಲ್ಕಿನ ಗತಿ ಏನಾಗುತ್ತೆ ಆಮೇಲೆ? ಎಲ್ಲರೂ ಹಾಗೆ ಯೋಚನೆ ಮಾಡಿದ್ರೆ ಅಲ್ವಾ? ನಮ್ಮ ಕರ್ನಾಟಕದ ಹೆಮ್ಮೆ ಮೈಸೂರು ಸಿಲ್ಕು. ಹಾಗೆ ಗಂಧದ ಗುಡಿ ನಾವು ಹೇಳ್ತೀವಿ, ಗಂಧದ ಸಾಮಾನುಗಳನ್ನ ಉಪಯೋಗಿಸ್ತೇವೆ. ಗಂಧ ಎಲ್ಲ ಉಪಯೋಗಿಸ್ತಾ ಇದ್ದೀವಿ ನಾವು, ಸಿಂಪಲ್ ಅಲ್ಲ ಅಂತಂದರೆ ಅದು ಸರಿ ಹೋಗೋದಿಲ್ಲ. ನಮ್ಮಲ್ಲಿ ನೋಡಿ, ಕರ್ನಾಟಕದಲ್ಲಿ ಒಂದೊಂದು ಊರಿಗೂ ಒಂದೊಂದಿದೆ. ಧಾರವಾಡ ಪೇಡಾಯಿಂದ ಹಿಡಿದು ಕಲಬುರ್ಗಿ ಕರ್ದಂಟಿಂದ ಹಿಡಿದು ಇಳಕಲ್ ಸೀರೆಯಿಂದ ಹಿಡಿದು, ಇಲ್ಲಿ ಇದು ನಮ್ಮ ಚನ್ನಪಟ್ಟಣ ಟಾಯ್ಸಿಂದ ಹಿಡಿದು ಎಲ್ಲ ಒಂದೊಂದು ಕಡೆನೂ ಒಂದೊಂದು ವಿಶೇಷತೆ ಇದೆ. ಈ ವೈಶಿಷ್ಟ್ಯವನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಈಗ ಚೈನಾ ಎಕನಾಮಿಕಲಿ ತುಂಬ ಪ್ರೋಗ್ರೆಸ್ ಆಗಿರೋದಕ್ಕೆ ಒಂದು ಕಾರಣ ಇದೆ. ಏನು, ಒಂದು ಹಳ್ಳಿ ಅಂತಂದರೆ ಆ ಹಳ್ಳಿನಲ್ಲಿ ಬರೀ ಬಟನ್ಗಳೇ ಸಿಗತ್ತಂತ. ಒಂದು ಹಳ್ಳಿ ಬರೀ ಸೂಜಿ ಮಾಡೋದು, ಆ ಊರಲ್ಲಿ ಬರೀ ಎಲ್ಲರೂ ಸೂಜಿನೇ ಮಾಡೋದು. ಸೂಜಿ ಸೂಜಿ ಕೊಂಡ್ಕೋಬೇಕಿದ್ರೆ ಅವು ಜನ ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಕಾಂಪಿಟೇಷನ್ ಎಲ್ಲ ತೊಗೊಂಬರ್ತಾರೆ. ನಮ್ಮಲ್ಲೂ ಹಿಂದೆ ಹಾಗಿತ್ತು. ಹೌದು. ನಾವು ಇವಾಗ ಅದನ್ನೆಲ್ಲ ಮರೆತುಬಿಟ್ಟು ಎಲ್ಲ ಕಡೆ ಎಲ್ಲನೂ ಮಾಡೋಕ್ಕೆ ಹೋಗಿ ನಮ್ಮ ಎಕಾನಮಿನ ಸ್ವಲ್ಪ ಕೆಡಿಸ್ಕೊಂಡು ಕೂತಿದ್ದೀವಿ. ಆ್ಯಂಡ್ ಆ ಕಸಬುಗಳಿಗೂ ಹೊಡ್ತಾ ಬಿದ್ದಿದೆ. ಆ ಎಲ್ಲ ಕಸಬುಗಳು ಹೊಡ್ತಾ ಬಿದ್ದಿದೆ. ಅದನ್ನು ಮತ್ತೆ ನಾವು ಸ್ಥಾಪನೆ ಮಾಡಬೇಕಾಗ್ತದೆ. ನಮ್ಮ ಯಂಗ್ಸ್ಟರ್ಸ್ ಇನ್ನೊಂದೇನು ಅಂತಂದರೆ, ಯಾವುದೇ ನೀವು ಪ್ರೊಫೆಷನ್ ತೊಗೊಂಡ್ರೆ ಅದನ್ನು ಸಮ್ಮಾನ ಮಾಡಿ. ನಿಮ್ಗೆ ಆತ್ಮಸಮ್ಮಾನ ಇರಬೇಕು, ಆತ್ಮಬಲ ಇರಬೇಕು. ಎಲ್ಲಿ ಹೋದರೂ ಹೆಮ್ಮೆಯಿಂದ ಹೋಗಿ, ಗರ್ವದಿಂದ ಹೋಗ್ರಿ. ನೀವೇನಾದ್ರು ತಪ್ಪು ಮಾಡಿದ್ರು ನಾನು ಗರ್ವದಿಂದ ಹೇಳಿ ನಾನು ತಪ್ಪು ಮಾಡಿಬಿಟ್ಟೆ, ಮಾಡೋದು ಏನು ಪರವಾಗಿಲ್ಲ ಅಂತ ಹೋಗ್ಬೇಕಾಗ್ತದೆ. ಹುಳುಕು ಮನಸ್ಸಿಟ್ಕೊಂಡು ನಡಿಬೇಡಿ ಅನ್ನೋದು. ಅದಕ್ಕೆ ಜೀವನ ನಡೆಸೋ ಕಲೆಯಲ್ಲಿ ನಾವು ಇವೆಲ್ಲ ಸಿಂಪಲ್ಲಾಗಿರೋದೆಲ್ಲ ಹೇಳ್ಕೊಡ್ತೀವಿ. ಏನು, ನಿಮ್ಮ ಮನಸ್ಸನ್ನು ಹೇಗೆ ನೀವು ಇದು ಮಾಡಿಕೊಡಿ, ನಿಮ್ಮ ವೈಬ್ರೇಷನ್ಸ್, ನಿಮ್ಮ ತರಂಗಗಳನ್ನ ಹೇಗೆ ನೀವು ಪಾಸಿಟಿವ್ ಆಗಿ ಮಾಡೋದು ಅಂತ. ಇವಾಗ ನಮ್ಮ ವೈಬ್ರೇಷನಿಂದ ತಾನೇ ಎಲ್ಲ ಪ್ರಭಾವಿತರಾಗ್ತಾರೆ. ಎಷ್ಟೋ ಜನ ಹೇಳ್ತಾರೆಯೋ ನನಗೇನು ಕೆಲಸ ಸಿಕ್ಕಿಲ್ಲ ಸ್ವಾಮಿ ಅದು. ಒಬ್ಬ ಯುವಕ ನಮ್ಮಲ್ಲಿ ಬಂದಿದ್ದ, ಅವನ ಮುಖ ನೋಡಿದ್ರೆ ತುಂಬ ದುಃಖವಾಗಿತ್ತು. ಹಂಗೆ ದುಃಖ ಅವನಿಂದ ಹಿಂದಿನಲ್ಲಿ ಹೇಳ್ತಾರೆ ಟಪಕ್ತಾ ಇದೆ ಅಂತ, ಹಾಗೆ ಹರಿತಾ ಇತ್ತು ದುಃಖ ಆ ಮುಖದಿಂದ. ನಾನಂದೆ ಯಾಕಪ್ಪ ಇಷ್ಟೊಂದು ದುಃಖ ಕಾಣಿಸ್ತೀಯಾ ಅಂತಂದರೆ, ಎಲ್ಲ ಕೆಲಸನೇ ಸಿಕ್ಕಿಲ್ಲ ಸ್ವಾಮಿ ಅಂತ. ನಾನು ಹೇಳಿದೆ ನೀನು ನಮ್ಮ ಹತ್ರ ಬಂದರೆ ನಾನು ನೀನು ಕೊಡೋದಿಲ್ಲ ಅಂತಂದ. ಯಾಕೆ, ನೀನೇ ಒಬ್ಬ ಎಂಪ್ಲಾಯರ್ ಅಂತ ಇಟ್ಕೋ. ನೀನು ಈ ಥರ ಬೇಸತ್ತು ಸತ್ತು
ಸೋತಿರ್ತಕ್ಕಂಥ ಮುಖ ಇಟ್ಕೊಂಡು ಯಾರಾದರೂ ಬಂದರೆ ಅವನ ಕೆಲಸಕ್ಕೆ ತಗೋತೀಯ ಅಂತ ಕೇಳಿದೆ ಅವನು. ಇಲ್ಲ ಸ್ವಾಮಿಯಿಂದ. ಹಾಗಿದ್ಮೇಲೆ ನೀನು ಮೊದಲು ನಿನ್ನ ಮನಸ್ಥಿತಿಯನ್ನು ಸರಿ ಮಾಡ್ಕೊ. ನೀನು ಉತ್ಸಾಹದಿಂದ, ಹುರುಪಿನಿಂದ, ಸಂತೋಷದಿಂದ ಇದ್ದಾಗ ಯಾರೇ ನಿನ್ನ ನೋಡಿದ್ರು ಅರೆ ಇವ್ರು ಬೇಕು ನಮಗೆ ಕೆಲಸಕ್ಕೆ ಅಂತ ತಗೋತಾರೆ. ಅದಕ್ಕೆ ಆತ್ಮಬಲ ಇಲ್ಲದಿದ್ದರೆ, ಮನೋಬಲ ಇಲ್ಲದಿದ್ದರೆ ಆ ವ್ಯಕ್ತಿಯಿಂದ ಏನು ಕೆಲಸ ಮಾಡೋಕ್ಕಾಗೋದು. ಅದರಿಂದ ಮುಖ್ಯವಾದದ್ದು ಮನೋಬಲ. ನಾವೇನು ಅನ್ಕೋತೀವಿ, ಕೆಲಸ ಸಿಕ್ಕರೆ ನಾವು ಸಂತೋಷವಾಗಿರ್ತೀವಿ, ಮದುವೆ ಆದಮೇಲೆ ನಾನು ಸಂತೋಷವಾಗಿರ್ತೀನಿ, ಮಕ್ಕಳಾದಮೇಲೆ ಅದನ್ನು ನಾವು ಸಂತೋಷವಾಗಿರೋದನ್ನು ಪೋಸ್ಟ್ಪೋನ್ ಮಾಡ್ಕೋತಲ್ಲೇ ಹೋಗ್ತೀವಿ. ಹೌದು, ಅದು ಆಗೋದೇ ಇಲ್ಲ. ತುಂಬ ಇಂಪಾರ್ಟೆಂಟ್ ಲೆಸನ್ ಅದು ಆ್ಯಕ್ಚುಲಿ. ಅದಕ್ಕೆ ನೀವು ಸಂತೋಷವಾಗಿದ್ದರೆ ಮಿಕ್ಕಿದ್ದೆಲ್ಲ ಒಂದಾದ್ಮೇಲೆ ಒಂದಲ್ಲಿ ಎಲ್ಲ ಬರಲಿಕ್ಕೆ ಶುರುವಾಗುತ್ತೆ. ಸೊ ಅವನಿಗೆ ಅದು ಹೇಳಿದ ಮೇಲೆ ಅವನು ಒಂದು ಸಲ ಕೂರಿಸಿ ಧ್ಯಾನ ಮಾಡಿಸಿ ಆಮೇಲೆ ಅವನ ಮುಖದಲ್ಲಿ ಅಂತ ನಗು ಬರಲಿಕ್ಕೆ ಆಮೇಲೆ ಒಂದು ಮುಗುಳ್ನೆಗೆ ಬರಲಿಕ್ಕೆ ಶುರುವಾಯಿತು. ಮುಗುಳ್ನೆಗೆಯಿಂದ ಏನು ಜನಗಳೆಲ್ಲರೂ ಆಕರ್ಷಿತರಾಗ್ತಾರೆ. ನಮ್ಮ ವೈಬ್ರೇಷನ್ ಏನಿದೆ ಅದು ಪಾಸಿಟಿವ್ ಆಗಿದ್ದರೆ ಎಲ್ಲರೂ ಅಂಥ ವ್ಯಕ್ತಿನ ಇಷ್ಟಪಡ್ತಾರೆ. ಈ ವಿದ್ಯೆನ ಯಾರೂ ಕಲಿಸ್ಕೊಟ್ಟಿಲ್ಲ ನಮ್ಮನ್ನು. ಅದರಿಂದ ಯುವಕರಿಗೆಲ್ಲರಿಗೂ ತುಂಬ ಅವಶ್ಯಕತೆ ಇದೆ. ಮದುವೆ ಆಗಿಲ್ದಿದ್ರು, ಕೆಲಸ ಸಿಗದಿದ್ರು, ಇದೆಲ್ಲ ಏನೇ ಆಗದಿದ್ರು ಅದಕ್ಕೆಲ್ಲ ಮೊದಲು ನಮ್ಮ ಒಳಗಡೆ ಇರ್ತಕ್ಕಂಥ ವೈಬ್ರೇಷನ್ ಪಾಸಿಟಿವ್ ಮಾಡಿಕೊಂಡ್ರೆ ನೋಡಿ ಎಲ್ಲ ಮುಂದೆ ಎಲ್ಲ ಬೇಗ ಸರಾಗವಾಗಿ ಆಗ್ತಾ ಹೋಗ್ತದೆ. ಬಹಳ ಅದ್ಭುತವಾಗಿ ಒಂದು ವಿಚಾರ ಹೇಳ್ಕೊಟ್ರಿ. ಅಂದರೆ ತಪ್ಪು ಮಾಡಿ ನಿಮ್ಮ ತಪ್ಪುಗಳಿಂದನೇ ನೀವು ಕಲಿತೀರಾ ಅನ್ನೋದು. ಅದರ ರಿಲೇಟೆಡೇ ಒಂದು ಸಬ್ ಕ್ವೆಶನ್ ನಾನು ಕೇಳೋದಾದರೆ, ಬೀಯಿಂಗ್ ರಿಯಲ್, ಬೀಯಿಂಗ್ ಪರ್ಫೆಕ್ಟ್ ಅನ್ನೋದು ಒಂದು ಗೊಂದಲ. ರಿಯಲ್ ಆಗಿರಬೇಕು ಅನ್ನೋದು ಒಂದು ಆದರೆ, ಸಮಾಜದ ಮುಂದೆ ನಾನು ಪರ್ಫೆಕ್ಟ್ ಅಂತ ತೋರಿಸ್ಕೊಡ್ಬೇಕು. ಎಲ್ಲದರಲ್ಲೂ ನಾನು ಮಾಡೋ ಕೆಲಸದಲ್ಲಿ, ನಾನು ಬದುಕ್ತಾ ಇರೋ ಶೈಲಿಲಿ ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೋ ಪ್ರಯತ್ನದಲ್ಲಿ ಎಲ್ಲೋ ಒಂದು ಕಡೆ ರಿಯಲ್ ಆಗಿರೋದನ್ನ ಮರಿತಾ ಇದ್ದಾರಾ ಅಂತ. ಅಸಹಜವಾಗಿ ನಮ್ಮ ರಿಯಲ್ ಪರ್ಸ್ನಾಲಿಟಿನ ಬಿಟ್ಟು ಎಲ್ಲೋ ತೋರಿಸ್ಕೊಳ್ಳೋದು ದೊಡ್ಡ ಪ್ರೆಷರ್ ಆಗ್ತದೆ ತಲೆಗೆ. ಆಮೇಲೆ ಅವ್ರು ಆ ಥರ ಆರ್ಟಿಫಿಷಿಯಲಾಗಿ ಇದ್ದು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅಂಥವ್ರು. ಅದಕ್ಕೆ ತುಂಬ ಇಂಪಾರ್ಟೆಂಟ್, ಅಧ್ಯಾತ್ಮ ತುಂಬ ಇಂಪಾರ್ಟೆಂಟ್. ಅಧ್ಯಾತ್ಮ ಒಬ್ಬ ವ್ಯಕ್ತಿಯನ್ನು ಸಹಜವಾಗಿ, ಸರಳವಾಗಿ ರಿಯಲ್ಲಾಗಿ ಮಾಡ್ತದೆ. ನೀವು ಪ್ರಪಂಚದಾದ್ಯಂತ ಸುತ್ತಾಡ್ತಾ ಇರ್ತೀರಾ, ಬಹಳ ದೇಶಗಳನ್ನು ವಿಸಿಟ್ ಮಾಡಿದ್ದೀರಾ. ವರ್ಲ್ಡ್ ಪೀಸ್ ಅಂತ ಬಂದಾಗ ಈಗ ಫಾರ್ ಎಕ್ಸಾಂಪಲ್ ದೇಶಗಳ ಹೆಸರು ಇರಾಕ್, ಕೊಲಂಬಿಯಾ, ಹಾಗೆ ವೆನೆಜುವಾ, ನಮ್ಮ ಕಾಶ್ಮೀರ, ಅಥವಾ ಈಗ ನಡೀತಾ ಇರುವಂಥ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಆಗಿರ್ಬೋದು. ವರ್ಲ್ಡ್ ಲೀಡರ್ಸ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನೋಡಿ, ನಾನು ಮೊದಲೇ ಮನಸ್ಸಿನಲ್ಲಿ ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ಅವ್ರ ಹತ್ರ ಮಾತಾಡೋಕ್ಕೆ ಹೋಗೋದಿಲ್ಲ. ನಾವು ಕನ್ನಡಿ ಇದ್ದಂಗೆ ನಾವು ಹೋಗಲ್ಲಿ ಕೂತ್ಕೋತೀವಿ ಅಷ್ಟೇ. ಆ ಸಮಯದಲ್ಲಿ ಏನು ನಮ್ಗೆ ತೋಚುತ್ತೋ ಅದನ್ನು ಹೇಳ್ತೀವಿ. ಅದು ಅವ್ರಿಗೂ ಇಷ್ಟವಾಗ್ತದೆ. ಅದೇ ಸಹಜವಾದ. ಅದಕ್ಕೆ ಎಲ್ಲರೂ ತುಂಬ ಅದನ್ನು ಇಷ್ಟಪಡ್ತಾರೆ. ಯಾಕೆಂದ್ರೆ ನಾವು ಯಾವುದೋ ಪೂರ್ವಾಗ್ರಹವಾಗಿ ಯಾವುದೋ ಒಂದು ವಿಚಾರಧಾರಣೆನ ಇಟ್ಕೊಂಡು ನಮ್ಮ ಧಾರಣೆನ ಅವ್ರ ಮೇಲೆ ಹಾಕೋಕೆ ಹೋಗೋದಿಲ್ಲ. ಅಲ್ಲಿ ಆ ಸಮಸ್ಯೆ ಹೇಗೆ ಬಗೆಹರಿಬೇಕು ಅಂತ ನಾವು ಆ ಕ್ಷಣದ ಅಲ್ಲೇ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ ಅಲ್ಲಿಂದಾನೇ ಅದನ್ನು ಸಮಾಧಾನ ಮಾಡ್ತೇವೆ. ಕರೆಕ್ಟ್. ಅದಕ್ಕೆ ಒಬ್ಬ ಗುರು ಹೇಗಿರಬೇಕು ಅಂದರೆ ದರ್ಪಣ ಇದ್ದಂಗೆ ಇರಬೇಕು, ಒಂದು ಕನ್ನಡಿ ಇದ್ದಂಗೆ. ಕನ್ನಡಲ್ಲಿ ಯಾವುದೇ ಥರದ ಪ್ರತಿಬಿಂಬ ಅಂಟ್ಕೊಳ್ಳೋದಿಲ್ಲ ನೋಡಿ, ಅಲ್ವಾ? ಈಗೇನು ಇರ್ತದೋ ಅದಿರ್ತದೆ, ಇಲ್ಲಿಂದ ಮೂವ್ ಆದಮೇಲೆ ಅದು ಅಲ್ಲಿರೋದಿಲ್ಲ. ಕೊನೆಯ ಪ್ರಶ್ನೆ. 2019 ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ 3 ಮೆಂಬರ್ ಮೆಡಿಟೇಷನ್ ಕಮಿಟಿ ಮಾಡ್ತಾರೆ ರಾಮ ಜನ್ಮಭೂಮಿ ಕಾನ್ಫ್ಲಿಕ್ಟ್ ವಿಚಾರವಾಗಿ. ಅಲ್ಲಿ ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಪ್ರಮುಖವಾಗಿತ್ತು? ಮತ್ತು ಇನ್ನೊಂದು ಪ್ರಶ್ನೆ ಏನಂದರೆ, ಈಗ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಫ್ರೀ ಹಿಂದೂ ಟೆಂಪಲ್ಸ್ ಫ್ರಮ್ ಗೌರ್ಮೆಂಟ್ ಕಂಟ್ರೋಲ್ ಅನ್ನೋದು ಪರವಿರೋಧ ಚರ್ಚೆ ಬಹಳ ವರ್ಷಗಳಿಂದ ನಡೀತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ರಾಮ ಜನ್ಮಭೂಮಿಯಲ್ಲಿ ಅದೊಂದು ಮಹತ್ವಕರವಾದ ಘಟನೆ ಆಯಿತು, ನಡೀತು. ಅದು ನಾವು ರೆಕಮೆಂಡ್ ಮಾಡಿ ಸುಪ್ರೀಂ ಕೋರ್ಟಿಗೆ ಬರ್ಕೊಟ್ವು, ಅದೇ ಜಡ್ಜ್ಮೆಂಟಾಗಿ ಬಂತು. ನಾವು 2003ರಲ್ಲಿ ವಾಜಪೇಯಿ ಅವ್ರು ಕರೆದು ನಮ್ಮನ್ನು ಇದು ಮಾಡಿ ಅಂತ ಹೇಳಿದಾಗಲೇ ನಾವು ಈ ಪ್ರಪೋಸಲ್ ಕೊಟ್ಟಿದ್ವು. 5 ಎಕರೆ ಜಮೀನನ್ನು ಅವರಿಗೆ ಬೇರೆ ಕಡೆ ಕೊಡ್ತಕ್ಕಂಥದ್ದು, ಮುಸ್ಲಿಂ ಸಮುದಾಯಕ್ಕೆ ಈ ಜಾಗವನ್ನು ಹಿಂದೂಗಳಿಗೆ ಕೊಟ್ಟು ಅಲ್ಲಿ ಭವ್ಯ ರಾಮ ಮಂದಿರ ಮಾಡೋದು ಅಂತ. ಅದನ್ನೇ ಎಲ್ಲ ಒಪ್ಕೊಂಡ್ರು ಕೊನೆಗೆ. ಮತ್ತು ಅದನ್ನೇ
ಹಾಗೆ ನೋಡಿದಾಗ ಮುಸ್ಲಿಂ ಸಮುದಾಯ 5 ಎಕರೆ ಬಯಸಿರಲಿಲ್ಲ. ಅದು ನಾವೇನು ಮಾಡಿದ್ವಿ, ನಾವು ಇದು ಇಲ್ಲ ಅದು ಕೊಡಲೇಬೇಕು ಅಂತ ಕೊಟ್ಟು. ಯಾಕೆಂತಂದರೆ ಅವ್ರು 2.5 ಎಕರೆ ಅಲ್ಲಿ ಬಿಟ್ಟು ಕೊಡಬೇಕಿದ್ರೆ ಅವ್ರಿಗೆ ಮಸ್ಜಿದ್ ಕಟ್ಕೊಳ್ಳಿಕ್ಕೆ 5 ಎಕರೆ ಕೊಡಬೇಕು ಅಂತ. ಇಲ್ದಿದ್ರೆ ಈಗಲ್ಲ, 100 ವರ್ಷ ಆದಮೇಲೆ, 50 ವರ್ಷ ಆದಮೇಲೆ ಕೆಲವರು ಯುವಕರಿಗೆ ಅಂತ ನಮ್ಮ ಜಾಗವನ್ನೇ ಕಿತ್ಕೊಂಡ್ರು ಅಂತ ಏನಾದರೂ ಮನಸ್ಸಿಗೆ ಬರ್ಬೋದು. ಅದಕ್ಕೋಸ್ಕರ ಮತ್ತು ಗಲ್ಫ್ ಕಂಟ್ರೀಸ್ನಲ್ಲೆಲ್ಲ ಎಷ್ಟೊಂದು ಜಾಗದಲ್ಲಿ ಜನಗಳಿಗೂ ಸಮಾಧಾನ ಆಗ್ತದೆ ಇದು. ಯಾಕೆಂದರೆ ಇವು 2.5 ಎಕರೆ ಇಲ್ಲಿ ಜಾಗವನ್ನು ಹಿಂದೂಗಳಿಗೆ ಸೇರಿದ್ದಾಗ ಅದರ ಡಬಲ್ಲಷ್ಟು ಜಮೀನನ್ನು ಬೇರೆ ಕಡೆ ಕೊಟ್ಟಿದ್ದಾರೆ ಅಂತ ನ್ಯಾಯವನ್ನು ಸಮಾಧಾನ ಉಂಟಾಗುತ್ತದೆ. ಹೀಗೆ ಮಾಡಿ ನಾವು 1200 ಇಮಾಮ್ಗಳನ್ನ ಭೇಟಿಯಾದವು. ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಎಲ್ಲ ಕಡೆನೂ ಓಡಾಡಿ ಎಲ್ಲರೂ ಸಹಮತಿ ಸಹಯೋಗ, ಒಂದಿಬ್ಬರನ್ನ ಬಿಟ್ಟರೆ ಎಲ್ಲರೂ ಒಪ್ಪಿಕೊಂಡು ಒಳ್ಳೆಯ ಒಂದು ಹಂತಕ್ಕೆ ಬಂದು ಮುಗೀತು. ಹಿಂದೂ ದೇವಾಲಯಗಳು ಈ ಗೌರ್ಮೆಂಟ್ ಕಂಟ್ರೋಲ್ದ ಬಗ್ಗೆ ನನಗೇನು ಅನ್ನಿಸ್ತದೆ ಅಂತಂದರೆ, ನೋಡಿ, ಬೇರೆ ಎಲ್ಲ ಧರ್ಮಕ್ಕೂ ಆ ಸಮುದಾಯದ ಜನಗಳು ಅದನ್ನು ನಿರ್ವಹಿಸ್ತಾರೆ. ಹೌದು. ಹಿಂದೂ ಸಮುದಾಯ ಮಾತ್ರ ಯಾಕೆ ಗೌರ್ಮೆಂಟ್ ಕೆಳಗಿರಬೇಕು ಅನ್ನೋದೊಂದು ಪ್ರಶ್ನೆ ಬರ್ತದೆ. ಇದು ಸಹಜವೇ ಅಲ್ವಾ? ಒಂದು ಮಾಡೋದು ಎಲ್ಲದಕ್ಕೂ ಗೌರ್ಮೆಂಟ್ ಕೈ ಇಡ್ರಿ, ಎಲ್ಲ ಧಾರ್ಮಿಕ ಸಂಸ್ಥೆಗಳನ್ನ ಗೌರ್ಮೆಂಟ್ ಕಂಟ್ರೋಲ್ ಮಾಡಿದ್ರೆ ಅದನ್ನು ಒಪ್ಕೋಬೋದು. ಕೆಲವು ಧರ್ಮಕ್ಕೆ ಮಾತ್ರ ಕಂಟ್ರೋಲ್ ಮಾಡ್ತೀವಿ, ಕೆಲವು ಧರ್ಮವನ್ನು ಅವರಿಗೆ ಬಿಟ್ಕೊಡ್ತೀವಿ ಅಂತಂದರೆ ಅದು ನ್ಯಾಯಬದ್ಧವಾಗಿ ಕಾಣಿಸೋದಿಲ್ಲ. ಅದಕ್ಕೆ ಗೌರ್ಮೆಂಟ್ ಸೂಪರ್ವಿಷನ್ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಸಂಪತ್ತು ತುಂಬ ಇದೆ ದೇವಸ್ಥಾನಗಳಲ್ಲಿ. ಯಾವುದೋ ಪ್ರೈವೇಟ್ ಅಥವಾ ಒಂದು ಸಮುದಾಯಕ್ಕೆ ಬಿಟ್ಬಿಟ್ರೆ ಈ ಸಂಪತ್ತೆಲ್ಲ ಎಲ್ಲಾದರೂ ಹೊಡ್ಕೊಂಡು ಯಾರಾದರೂ ಹೋಗಿಬಿಡ್ತಾರೋ, ಏನಾದರೂ ಆಗುತ್ತೋ ಅಂತಕ್ಕಂಥ ಒಂದು ಕನ್ಸರ್ನ್ ಇರ್ಬೋದು. ಅದಕ್ಕೆ ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳು ಮತ್ತು ಒಬ್ಬ ಸರ್ಕಾರದ ಕಂಟ್ರೋಲ್ ಇರ್ಕೂಡ್ದು, ಅವರ ಸೂಪರ್ವೈಷನ್ ಇರಬೇಕಾಗ್ತದೆ, ಒಬ್ಬರು ಇರಬೇಕಾಗ್ತದೆ. ಯಾಕೆಂದರೆ ಅವ್ರಿಗೆ ಗೊತ್ತಾಗಬೇಕು ಏನಾಗ್ತಾಯಿದೆ. ಹೀಗೆ ಒಂದು ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಖಂಡಿತವಾಗಿ. ಸಾಕಷ್ಟು ಪ್ರಶ್ನೆಗಳಿತ್ತು, ನನಗೆ ಬಿಟ್ಟರೆ ಕೇಳ್ತಾನೆ ಹೋಗ್ತೀನಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಬದುಕಿನ ಬಗ್ಗೆ ನಿಮ್ಮ ಒಂದು ಸಂದೇಶದ ಮೂಲಕ ಕಾರ್ಯಕ್ರಮ ಮುಗಿಸೋದಾದರೆ. ಭಾಳಷ್ಟು ಕೊನೆಗಳು ಬಂದಿದೆ. ಪ್ರಸನ್ನವಾಗಿರಿ, ಜೀವನವನ್ನು ಸಮ್ಮಾನಿಸಿ, ಜೀವನದಲ್ಲಿ ಆಗು ಹೋಗುಗಳನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಮುಂದೆ ಹೋಗಬೇಕಾಗ್ತದೆ. ಅದರಿಂದ ಜೀವನದಲ್ಲಿ ಸಂತೋಷವನ್ನು, ಸಮಾಜದಲ್ಲಿ ಸ್ನೇಹವನ್ನು, ಪ್ರೀತಿಯನ್ನು ಬೆಳೆಸ್ಕೊಳ್ಳೋದೇ ಜೀವನದ ಕಲೆ. ಅದರಿಂದ ಎಲ್ಲರೂ ಸ್ವಲ್ಪ ಸಮಯ ನಿಮಗೋಸ್ಕರ ತೆಗೆದುಕೊಳ್ಳಿ, ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ, ಕ್ರಿಯೆ ಮಾಡಿ. ಇದರಿಂದ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಪರಿವರ್ತನೆ ಆಗ್ತದೆ. ಹಿಂದೆ ಉಳಿಕೂಡ್ದು. ಕರ್ನಾಟಕದ ಯುವಕರು ಯಾವತ್ತೂ ಹಿಂದೆ ಇರಬೇಡಿ. ಇವತ್ತು ಇಡೀ ಪ್ರಪಂಚ ಮುಂದೆ ಹೋಗ್ತಾ ಇದೆ. ಆ ಸ್ಪೀಡ್ನಲ್ಲಿ ನಾವು ಮುಂದೆ ಹೋಗಬೇಕಾದ್ರೆ ನಾವೆಲ್ಲನೂ ಆಧ್ಯಾತ್ಮವನ್ನು ಜೊತೆಗೆ ತೆಗೆದುಕೊಂಡು ಹೋಗ್ಬೇಕು. ಅದ್ಭುತ. ಸಿರಿಗನ್ನಡ ಗೆಲ್ಗೆ ಧನ್ಯವಾದಗಳು ಗುರೂಜಿ.